ವಿವಿಧ ಇಲಾಖೆಯ ಆಶ್ರಯದಲ್ಲಿ ಬಿಟ್ಟು ಹೋದ ಎಂಡೋಸಲ್ಫಾನ್ ಪೀಡಿತರನ್ನು ಗುರುತಿಸಿ ತಜ್ಞ ವೈದ್ಯರಿಂದ ತಪಾಸಣಾ ಶಿಬಿರ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಮಂಕಾಳು ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, 2014ರವರೆಗೆ ಯಾವುದೇ ಸರ್ಕಾರ ಎಂಡೋಸಲ್ಫಾನ್ ಪೀಡಿತರನ್ನು ಗುರುತಿಸುವ ಕೆಲಸ ಮಾಡಿರಲಿಲ್ಲ. ನಾನು ಶಾಸಕನಾಗಿ ನನ್ನ ಗಮನಕ್ಕೆ ಬಂದ ತಕ್ಷಣ ಮೊದಲ ಕ್ಯಾಂಪ್ ಭಟ್ಕಳದ ಬೆಳಕೆಯಲ್ಲಿ ಮಾಡಿದ್ದೆ. ಎಂಥವರಿಗೂ ಇವರನ್ನು ನೋಡಿದರೆ ಸರಿಯಾಗಬೇಕು. ಯಾವುದೇ ಸರ್ಕಾರ, ರಾಜಕಾರಣಿ ಇವರನ್ನು ಗುರುತಿಸುವ ಕಾರ್ಯಕ್ರಮ ಮಾಡಬೇಕು. ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರು, ಗೊತ್ತಾಗದೇ ಇದ್ದವರು, ವಂಚಿತರನ್ನು ಗುರುತಿಸುವ ಮಾನವೀಯತೆಯ ಕಾರ್ಯಕ್ರಮ. ಇವರಿಗೆ ಮಾನವೀಯತೆ ತೋರಿಸಿ. ಇದು ನನ್ನ ಪ್ರೀತಿಯ ಕಾರ್ಯಕ್ರಮ. ಇಂತಹ ಕ್ಯಾಂಪ್ ಆಗದೇ ಇದ್ದಲ್ಲಿ ನ್ಯಾಯ ಸಿಗುವುದಿಲ್ಲ. ಕ್ಯಾಂಪ್ ನಿರಂತರವಾಗಿರುತ್ತದೆ. ಎಂಡೋಸಲ್ಫಾನ್ ಪೀಡಿತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಅವರು ನಮ್ಮಂತೆ ಬದುಕಬೇಕು ಎನ್ನುವುದು ಈ ಕಾರ್ಯಕ್ರಮದ ಉದ್ದೇಶ. ಎಂಡೋಸಲ್ಫಾನ್ ಪೀಡಿತರಿಗೆ ಆರೈಕೆಗಾಗಿ ವಸತಿ ಯೋಜನೆಯೊಂದಿಗೆ ಮಂಕಿಯಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಮಾಡಲು ತೀರ್ಮಾನ ಮಾಡಿದ್ದೇವೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ 20 ಕೋಟಿ ವೆಚ್ಚದಲ್ಲಿ ಮಂಜೂರಾತಿ ಹಂತದಲ್ಲಿದೆ. ಮಂಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಡೋಸಲ್ಫಾನ್ ಪೀಡಿತರ ಜೊತೆ ಅವರ ತಂದೆ ತಾಯಿ ಯಾರಾದರೂ ಒಬ್ಬರು ಇರುವ ಹಾಗೆ, ಅದಕ್ಕೆ ಸಂಬಂಧಪಟ್ಟ ವೈದ್ಯರು, ಸಿಬ್ಬಂದಿಗಳು ಇರುವ ಹಾಗೆ ಆಸ್ಪತ್ರೆ ನಿರ್ಮಾಣ ಮಾಡುತ್ತೇವೆ ಎಂದರು. ಆ ಸಂದರ್ಭದಲ್ಲಿ ಆ ಮೆಡಿಸಿನ್ ತಂದು ಮಾಡದಿದ್ರೆ ಈ ಪರಿಸ್ಥಿತಿ ಬರೋದಿಲ್ಲ. ನಾವು ಹೇಳ್ತೇವೆ ದೇವರು ಕೊಟ್ಟಿದ್ದು ನೋಡಿ, ಇದನ್ನು ನಿಜವಾಗೂ ದೇವರು ಕೊಟ್ಟಿದ್ದೀವಿ. ಯಾಕೆಂದ್ರೆ ಎಂಥ ಅಹಂಕಾರಿಗಳಿಗೂ ಅಥವಾ ಉಳ್ಳವರಿಗೆ ಅಥವಾ ಬೇಡಾದ ಏನು ಮಾಡ್ತಾರಲ್ಲ ಅಂಥವ್ರಿಗೂ ಇವರನ್ನು ನೋಡಿದಾಗ ಸರಿಯಾಗಲೇಬೇಕು. ಹಾಗಾಗಿ ನಾವು ದೇವರು ಕೊಟ್ಟಿದ್ವಿ, ಇದು ದೇವರ ಸೃಷ್ಟಿ ಅಂತ. ನಮ್ಮ ತಪ್ಪಿಂದ ಆಗಿದ್ದಿದ್ರು ನಾವು ದೇವರ ಮೇಲೆ ಮತ್ತೆ ಒಂದು ಅಪವಾದವನ್ನು ಹಾಕ್ತಾ ಇದ್ದೇವೆ. ಇದು ಪುಣ್ಯದ ಕಾರ್ಯಕ್ರಮ. ಸ್ವಲ್ಪ ಏನು 20%ಇಂದ 60%ವರೆಗೆ ಅಂದರೆ 2,000 ಸಿಗ್ತದೆ. 60% ಮೇಲೆ ಅಂದರೆ 4,000 ಸಿಗ್ತದೆ. ನಾವಿಷ್ಟೆಲ್ಲ ಸರ್ಕಾರದಿಂದ ಕಾರ್ಯಕ್ರಮವನ್ನು ಕೊಡ್ತೇವೆ. ಜನರು ಖುಷಿಯಿಂದ ಟ್ಯಾಕ್ಸ್ ಅನ್ನು ಕಟ್ತಾರೆ. 3,70,000 ಕೋಟಿ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾವು. ಇವರಿಗೇನು ಕೊಡೋದು 4,000 ರೂಪಾಯಿ ಏನು ಸರ್ಕಾರಕ್ಕೆ, ಅಥವಾ ನಿಮ್ಮ ದುಡ್ಡನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ಇದು ಪುಣ್ಯದ ಕೆಲಸಕ್ಕೆ ಹೋಗ್ತದೆ. ವಿನಂತಿ ಮಾಡ್ಕೊಳ್ತೇನೆ, ಸ್ವಲ್ಪ ನೀವು ಮಾನವೀಯತೆಯನ್ನು ತೋರಿಸಿ ಎಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸ್ವಲ್ಪ ಮಾನವೀಯತೆ ತೋರಿಸಿ. 4,000 ರೂಪಾಯಿ ಇದಾಗಬೇಕು. ಎಂಡೋಸಲ್ಫಾನ್ ನೋಡೆಲ್ ಅಧಿಕಾರಿ ಸತೀಶ್ ಶೆಟ್ ಮಾತನಾಡಿ, ಮಂಕಾಳು ವೈದ್ಯರು ಸಚಿವರಾಗಿ ಮೊದಲ ಬಾರಿಗೆ ತಾಲೂಕು ಆಸ್ಪತ್ರೆ ಬಂದು ಸಾಧನ ಸಲಕರಣೆ ವಿತರಣೆ ಮಾಡಿದ್ರು. ಅವರು ಈ ಹಿಂದೆ ಯೋಚಿಸಿದಂತೆ ಮಂಕಿಯಲ್ಲಿ ಎಂಡೋಸಲ್ಫಾನ್ ಪೀಡಿತರಿಗೆ ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಿ ಹೇಳಿದ್ದಾರೆ ಎಂದರು. ಸಾಧನ ಸಲಕರಣೆಗಳನ್ನ ಕೊಡುವಂತಹ ಸಂದರ್ಭಗಳಿತ್ತು. ಅದು ಕೂಡ ನಮ್ಮ ಮಾನ್ಯ ಸಚಿವರಾಗಿ 15 ದಿನಕ್ಕೆ ನಮ್ಮ ತಾಲೂಕು ಹಾಸ್ಪಿಟಲ್ ಬಂದಿದ್ರು. ಅದು ನಮಗೆ ಆಕ್ಚುಲಿ ಖುಷಿಯಾದ ಒಂದು ಒಳ್ಳೆಯ ದಿನ. ಅದು ಆದ್ರೂ ಸಹ ಅವರ ಕೈಗೆ ಯಾರು ಇದನ್ನ ಸರ್ವೆಯನ್ನು ಮತ್ತೆ ಶಿಬಿರಗಳನ್ನು ಪ್ರಾರಂಭ ಮಾಡಿದ್ರು ಅಂಥವರಿಂದ ನಾವು ಎಂಡೋಸಲ್ಫಾನ್ ಪೀಡಿತರಿಗೆ ನಾವು ಸಾಧನ ಸಲಕರಣೆಗಳನ್ನ ನಾವು ನಮ್ಮ ತಾಲೂಕು ಹಾಸ್ಪಿಟಲ್ ಕೊಟ್ವಿ. ಮತ್ತೆ ಭಟ್ಕಳದಲ್ಲೂ ಕೂಡ ಅವರ ಕೈಯಿಂದಲೇ ನಾವು ಸಾಧನ ಸಲಕರಣೆಗಳನ್ನ ಕೊಟ್ಟಿದ್ವಿ. ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ಸರ್ ನನಗೆ ಯಾವಾಗ ಎಮ್ಮೆಲೆ ಮಕ್ಕಳು ಸಲ ಇದಾದ ಕೂಡ ಅವರು ಒಂದು ಸಭೆ ಕೇಳಿದ್ರು, ನಾವೊಂದು ಹಾಸ್ಪಿಟಲ್ನ ಮಾಡ್ಬೇಕಂತ ಮನಸ್ಸು ಮಾಡಿದ್ದೇವಲ್ಲ, 100 ಬೆಡ್ ಹಾಸ್ಪಿಟ್ಲು, ಅದು ಎಲ್ಲಿ ತನಕ ಬಂದು ಅಂತ ಕೇಳಿದ್ರು. ಆ್ಯಕ್ಚುಲಿ ಆವಾಗ ನಾನು ತಬ್ಬಿಬಾಗಿ ಹೋಗಿದ್ದೆ. ಅಂದರೆ ಅವರು ಹಳೆಯ ಒಂದು ನೆನಪು ಹೇಗಿದೆ ಅಂತಂದರೆ ನನಗೆ ಆ್ಯಕ್ಚುಲಿ ಶಾಕ್ ಆಯಿತು. ಆಮೇಲೆ ಈಗ ಮುಂದಿನ ದಿನದಲ್ಲಿ ನಮ್ಮ ಮಂಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಂಡೋಸಲ್ಫಾನ್ ಪೀಡಿತರು ಯಾರು ಬೆಡ್ ರಿಡನ್ ಇದ್ದಾರೋ ಅವರಿಗೆ ವಿಶೇಷವಾದ 100 ಬೆಡ್ ಹಾಸ್ಪಿಟ್ಲನ್ನು ನೀರಿಗೆ ಒಂದು 20 ಕೋಟಿಯಲ್ಲಿ ಇವನು ಕಟ್ಟಡದ ಬಿಲ್ಡಿಂಗ್ ಎಸ್ಟಿಮೇಷನ್ ಆಗಿದೆ, ಪ್ಲಾನ್ ಆಗಿದೆ, ಮ್ಯಾಪ್ ಆಗಿದೆ. ಎಲ್ಲವೂ ಕೂಡ ಮುಂದಿನ ದಿನದಲ್ಲಿ ಸಚಿವರೇ ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಸಮಯ ಇರುವಂಥ ಸಾಧ್ಯತೆ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮೀರಜ್ ವಿ ಮಾತನಾಡಿ, ಮಂಕಾಳು ವೈದ್ಯರು ಸಚಿವರಾದ ತಕ್ಷಣ ಪ್ರಥಮ ಕೆಡಿಪಿ ಸಭೆಯಲ್ಲಿ ಎಂಡೋಸಲ್ಫಾನ್ ಪೀಡಿತರಿಗೆ ಕ್ಯಾಂಪ್ ಆಗಬೇಕು ಎಂದರು. ಅದರಂತೆ ಭಟ್ಕಳದಲ್ಲಿ ಕ್ಯಾಂಪ್ ಮಾಡಲಾಯಿತು. ತಾಲೂಕಿನಲ್ಲಿಯೂ ತಜ್ಞ ವೈದ್ಯರಿಂದ ಪರಿಶೀಲನೆ ಮಾಡಿಸಿ ಸರ್ಟಿಫಿಕೇಟ್ ನೀಡುತ್ತೇವೆ. ಮಂಕಿಯಲ್ಲಿ ಪುನರ್ವಸತಿ ಕ್ಷೇತ್ರಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಕೊಡಲಾಗಿದೆ. ಸಚಿವರು ಶೀಘ್ರದಲ್ಲಿ ಅದಕ್ಕೆ ಮಂಜೂರಾತಿ ತರುತ್ತಾರೆ ಎಂದರು. ತಕ್ಷಣ ಒಂದು ಮೊದಲನೇ ಕೆಡಿಪಿ ಸಭೆಯಲ್ಲೇ ಸರ್ ಒಂದು ಆದೇಶವನ್ನು ಮಾಡಿದರು. ಅದರಂತೆ ನಾವು ಭಟ್ಕಳ ತಾಲೂಕಿನಲ್ಲಿ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 111 ಜನ ಮತ್ತೆ
ಏನು ಬಾಕಿ ಉಳಿದಿದ್ರು ಅವ್ರಿಗೂ ಸಹ ಪಟ್ಟಿಗೆ ಸೇರಿಸ್ಕೊಂಡಿದ್ದೀವಿ. ಇಲ್ಲೂ ಹೊನ್ನಾವರ ತಾಲೂಕಲ್ಲೂ ಸಹ ಆ ಥರ ಭಾಳಷ್ಟು ಜನ ಬಿಟ್ಟು ಹೋಗಿದ್ದಾರೆ. ಅವ್ರನ್ನೂ ಸಹ ಒಂದು ಸರ್ವೆ ಮಾಡಿಸಿ ಅಂತ ಸರ್ ಹೇಳಿದ ನಂತರ ಇಲ್ಲೂ ಸರ್ವೆ ಮಾಡಿಸಿ ಇವತ್ತು ಸಾಕಷ್ಟು ಜನ ಸುಮಾರು 200 ಜನ ಇವತ್ತು ಬಂದಿರಂತ ನಮ್ಮ ನೋಡಲ್ ಅಧಿಕಾರಿ ಹೇಳಿದರು. ಅವ್ರಿಗೂ ಸಹ ನಮ್ಮ ತಜ್ಞ ವೈದ್ಯರಿಂದ ಪರೀಕ್ಷೆಯನ್ನು ಮಾಡಿಸಿ ಅವ್ರಿಗೂ ಒಂದು ಸರ್ಟಿಫಿಕೇಟ್, ಡಿಸಿಪ್ಲಿನ್ ಸರ್ಟಿಫಿಕೇಟ್ನ ಕೊಡಿಸೋದಕ್ಕೆ ಅದರ ಮುಂದಿನ ಹಂತದಲ್ಲಿ ಅವರಿಗೆ ಏನು ಸರ್ಕಾರದಿಂದ ಒಂದು ಆರ್ಥಿಕ ಸೌಲಭ್ಯ ಸಿಗ್ತದೆ ಅದನ್ನು ಸಹ ಕೊಡಿಸೋದಕ್ಕೆ ಒಂದು ವ್ಯವಸ್ಥೆನ ಆಗ್ತದೆ. ಅದೇ ರೀತಿ 26ನೇ ತಾರೀಕಿಗೆ ನಾವು ಕುಮಟಾ ತಾಲೂಕಲ್ಲಿ ಸಹ ಇದೇ ಒಂದು ಕ್ಯಾಂಪ್ನ ನಾವು ಮಾಡ್ತಾಯಿದ್ದೀವಿ. ಈ ಬರುವ ಅಕ್ಟೋಬರ್ 31 ಒಳಗಡೆ ನಾವು ಬಾಕಿ ಉಳಿದ ಅಂಕೋಲ ಮತ್ತು ಸಿದ್ದಾಪುರ, ಶಿರ್ಸಿ ತಾಲೂಕು ಸರ್ ಹೇಳಿದಾಗೆ ಅದನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಸರ್ ಮಿನಿಸ್ಟರ್ ಆಗಿ ತಕ್ಷಣವೇ ಈ ಒಂದು ಮಂಕಿನಲ್ಲಿ ಪುನರ್ವಸತಿ ಕೇಂದ್ರಕ್ಕೆ ಒಂದು ಪ್ರಸ್ತಾವನೆ ರೆಡಿ ಮಾಡಿ ಅಂದರು. ಕೂಡಲೇ ನಾವು ಸುಮಾರು ಒಂದು 20 ಕೋಟಿ ರೂಪಾಯಿದು ಪ್ರಸ್ತಾವನೆ, ಕಟ್ಟಡ ಮತ್ತು ಪೀಠೋಪಕರಣಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಅವ್ರನ್ನ ಎಲ್ಲ ಸೇರಿಸಿ ಸುಮಾರು ಒಂದು 20-22 ಕೋಟಿ ರೂಪಾಯಿದು ಪ್ರಸ್ತಾವನೆ ಸಹ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ವಿ. ಅದು ಸಹ ಶೀಘ್ರದಲ್ಲೇ ಸರ್ ಅದನ್ನು ಮಂಜೂರಾತಿ ತರ್ತಾ ಇದ್ದಾರೆ. ವೇದಿಕೆಯಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪನಾಯ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಉಷಾ ಹಾಸಿಗರ್, ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಇದ್ದರು.